ನೋಡಿ, ಸಂಪುಟ ರಚನೆಯ ಬಳಿಕ ಇದೀಗ ಖಾತೆ ಕ್ಯಾತೆ ಶುರುವಾಗಿದೆ. ಖಾತೆಗಾಗಿ ಕಿತ್ತಾಟ ಶುರುವಾಗಿರೋದು. ಅದರ ಭಾಗವಾಗಿ ನೋಡಿದ್ರಿ, ರಾಮಲಿಂಗಾರೆಡ್ಡಿ ಅವರು ಕೇಳಿದ್ದು, ಜೊತೆಗೆ ಸತೀಶ್ ಅವರು ಹೇಳಿದ್ದು, ಹೊಸ ಖಾತೆ ಅಂತೂ ಬೇಡವೇ ಬೇಡ. ಈ ಹಿಂದೆ ಇದ್ದಂತಹ ಅಂದ್ರೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ನಾವು ಯಾವ ಖಾತೆಯನ್ನು ನಿಭಾಯಿಸಿದ್ವೋ ಅದೇ ಖಾತೆ ಇದ್ರೆ ನಮಗೆ ಒಳ್ಳೆಯದ್ದು ಈ ಬಾರಿಯೂ ಅಂತ. ಲೋಕೋಪಯೋಗಿ ಖಾತೆಗೆ ಜಾರಕಿಹೊಳಿ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. 3 ವರ್ಷ ಖಾತೆಯನ್ನ ನಿರ್ವಹಣೆ ಮಾಡಿದ್ದೀನಿ, ಲೋಕೋಪಯೋಗಿ ಖಾತೆಯನ್ನ. ಹಾಗಾಗಿ ಈ ಬಾರಿಯೂ ಕೂಡ ಇನ್ನು 2 ವರ್ಷ ಇರುತ್ತೆ ನಮ್ಮ ಒಂದು ಅಧಿಕಾರ, ಮತ್ತೆ ಎಲೆಕ್ಷನ್ಗೆ ಹೋಗ್ಬೇಕಾಗುತ್ತೆ. ಸೊ ಹಾಗಾಗಿ ಇನ್ನು ಉಳಿದ 2 ವರ್ಷಗಳ ಕಾಲ ನಾನು ಇದೇ ಖಾತೆಯನ್ನ ನಿರ್ವಹಣೆ ಮಾಡ್ತೀನಿ ಅಂತ. ಅಂದ್ರೆ ಲೋಕೋಪಯೋಗಿ ಖಾತೆಗಾಗಿ ಜಾರಕಿಹೊಳಿ ಬೇಡಿಕೆಯನ್ನು ಇಡ್ತಾ ಇರೋದು. ನಿಜಕ್ಕೂ ಇದು ತಲೆನೋವಿನ ಸಂಗತಿ. ಇದು ಡಿ ಕೆ ಶಿವಕುಮಾರ್ ಅವರಿಗೆ. ಒಬ್ರು ಹೇಳ್ತಾರೆ ಅದೇ ಖಾತೆ ಕೊಡಿ, ಲಾಸ್ಟ್ ಟೈಮ್ ಇದ್ದಿದ್ದ ಖಾತೆನೇ ಕೊಡಿ ಅಂತ ಕೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ ಲಾಸ್ಟ್ ಟೈಮ್ ಇದ್ದಿದ್ದ ಖಾತೆ ಬೇಡ, ನಾನು ಲಾಸ್ಟ್ ಟೈಮು ಇನ್ನೊಂದು ಯಾವುದೋ ಒಂದು ಖಾತೆಗೆ ಬೇಡಿಕೆ ಇಟ್ಟಿದ್ದೆ, ಸಿಗ್ಲಿಲ್ಲ, ಈ ಬಾರಿಗಾದ್ರೂ ನಮಗದು ಕೊಡಿ ಅಂತ. ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ ಮುಂಚೆ ಇದ್ದ ಖಾತೆ ಕೊಟ್ರೇನೆ ಒಳ್ಳೇದು ಅಂತ ಕೇಳ್ತಿದ್ದಾರೆ. ಹೀಗಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದ್ರ ಬಗ್ಗೆ. ನೋಡಿ, 3 ವರ್ಷಗಳ ಕಾಲ ಈ ಒಂದು ಖಾತೆಯನ್ನ ನಿರ್ವಹಣೆ ಮಾಡಿದ್ದೀನಿ ನಾನು, ಲೋಕೋಪಯೋಗಿ ಇಲಾಖೆಯನ್ನ. ಹಾಗಾಗಿ ಇಲಾಖೆಯ ಸಂಬಂಧಪಟ್ಟಂತೆ ಸಾಕಷ್ಟು ಕೆಲಸಗಳನ್ನು ಕೂಡ ನಾನು ಮಾಡಿದ್ದೀನಿ. ಅದ್ರ ಬಗ್ಗೆ ಗೊತ್ತಿದೆ ನನಗೆ, ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಸೊ ಹಾಗಾಗಿ ಮುಂಚೆ ಇದ್ದ ಖಾತೆ ಕೊಟ್ರೇನೆ ಒಳ್ಳೇದು ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ನೋಡಿ, ಮುಂಚೆ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ರು, ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ, ಪಕ್ಷ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾನು ಬದ್ಧ ಅಂತ ಹೇಳ್ತಾ ಇದ್ರು. ಬಟ್ ಇವಾಗ ನೋಡಿದ್ರೆ ಹೊಸ ರೀತಿಯ ಒಂದು ವರಸೆ ಬದಲಿಸಿದಂತೆ ಕಾಣಿಸ್ತಾ ಇದೆ. ಅಂದರೆ ನನಗೆ ಆ ಖಾತೆನೇ ಬೇಕು, ಈ ಖಾತೆನೇ ಬೇಕು ಅಂತ. ಜೊತೆಗೆ ತಮ್ಮ ಪಕ್ಷದಲ್ಲಿರುವ ಇನ್ನೊಬ್ಬ ನಾಯಕನ ಬಗ್ಗೆ ಏನಾದರೂ ಕೇಳಿದ್ರೆ ಮುಂಚೆ ಅದ್ರ ಬಗ್ಗೆ ನ್ಯೂಟ್ರಲ್ ಆಗಿ ರಿಯಾಕ್ಷನ್ ಕೊಡ್ತಾ ಇದ್ರು. ಬಟ್ ಇವಾಗ ಹಂಗಿಲ್ಲ, ಒನ್ ಸೈಡ್ ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಜಾರಕಿಹೊಳಿ ಅವರು. ಸೊ ಹಾಗಾಗಿ ನೋಡಬೇಕು, ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನನೂ ಬೇಕು, ಜೊತೆಗೆ ಮಂತ್ರಿಗಿರಿಯೂ ಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಸತೀಶ್ ಅವರು ಹೈಕಮಾಂಡ್ ನಾಯಕರು ಒಬ್ಬರಿಗೆ ಒಂದೇ ಖಾತೆ ಯಾವ್ದಾರೋ ಒಂದು ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅಂದಾಗ ಅವರು ಚೂಸ್ ಮಾಡಿದ್ದು ಸಚಿವ ಸ್ಥಾನವನ್ನ. ಹಾಗಾಗಿ ಈ ಒಂದು ನಿರ್ಧಾರ, ಸತೀಶ್ ಅವರ ಈ ಒಂದು ನಿರ್ಧಾರ ಸಿದ್ದರಾಮಯ್ಯನವರ ಕೆಂಗಣಿಗೆ ಗುರಿಯಾಯಿತು ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ. ಅದಕ್ಕೋಸ್ಕರನೇ ಬಿ ಕೆ ಹರಿಪ್ರಸಾದ್ ಅವರನ್ನ ಮುನ್ನೆಲೆಗೆ ತಂದಿದ್ದು ಅಂತ. ಇದ್ರ ಬಗ್ಗೆ ಜಾರಕಿಹೊಳಿ ಏನ್ ಹೇಳಿದ್ದಾರೆ ಕೇಳಿ. ಕ್ಲಿಯರ್ ಒಂದೇ ಅಂತ ಅವ್ರಿಗೂ ಮಾನದಂಡ ಅದ್ರ ಪ್ರಕಾರ ಆಗಿದೆ ಅಷ್ಟೇ. ಒನ್ ಮ್ಯಾನ್ ಒನ್ ಪೋಸ್ಟ್. ಅದ್ರಲ್ಲೇನ ಆ ಗುಂಪು ಈ ಗುಂಪು, ಅವ್ರ ಕೈ ತಪ್ಪಿಸ್ರು ಇವ್ರ ಕೈ ತಪ್ಪಿಸ್ರು, ಹಂಗೋಯ್ತು ಹಿಂಗೋಯ್ತು, ಏನೂ ಇಲ್ಲ. ಹೋಗಿದ್ದು ಒಂದೇ ರೀತಿ, ಒಂದೇ ಮಾನದಂಡ. 2 ತಿಂಗಳಿಂದ ಹೇಳ್ತಿದಾರೆ ನಮಗೆ, ಇವತ್ತಲ್ಲ, 2 ಮಂತ್ಸಿಂದನ ಅದು ನಡ್ತಾನೆ ಇತ್ತು. 1 ಮ್ಯಾನ್ 1 ಪೋಸ್ಟ್ ಅಂತ ಹೇಳಿದ್ರು. ಆ ರೂಲ್ ಬಂದಾಗ ಆಲ್ರೆಡಿ ಆ ಪೋಸ್ಟಲ್ಲಿ ಇದ್ರು ಅವರು. ಆ ರೂಲ್ ಬಂದಾಗ ಆಲ್ರೆಡಿ ಆ ಕೇಸ್ನಾಗಿದ್ರು. ಆಮೇಲೆ ಅವ್ರು ಮುಂದಿರುವಂಥ ಲೋಕಸಭೆ ಇತ್ತು, ಆ ಸಮಯದಲ್ಲಿ ಬದಲಾವಣೆ ಮಾಡಬಾರ್ದು, ಬೇರೆ ಆಗೋದಂತ ಆ ಕಾರಣಕ್ಕೆ ಅವ್ರು ಬಂದ ಕಾರಣಗಳು ಸಾಕಷ್ಟು ಪರವಾಗಿದ್ದೀವಿ. ಹೀಗಾಗಿ ಅವ್ರು ಮುಂದುವರಿಸ್ತಾರೆ ಅಷ್ಟೇ. ಈಗ 1 ಮ್ಯಾನ್ 1 ಪೋಸ್ಟ್ ಹೇಳಿದ್ರೆ ಅದಕ್ಕಾಗಿ ಇದಾಗಿದೆ ಅಷ್ಟೇ, ಅದನ್ನ ಬಿಟ್ಟರೆ ಬೇರೆ ಇಲ್ಲ. ಇದು ಬಿಟ್ಟರೆ ಇದು ಮಂತ್ರಿ ಇಲ್ಲಾಂದ್ರೆ ಅದು ಹಾಗೆ ಆಗ್ತಿದ್ವಿ. ನಾವು ಎರಡೂ ಹೇಳಿದ್ದೀವಿ, ಕೊನೆಯದಾಗಿ ಅವ್ರು ಬಿಟ್ಟಿದ್ದೀವಿ ಹೈಕಮಾಂಡ್ಗೆ, ಯಾವ್ದು ಮಾಡಿದ್ರೆ ಮಾಡಂತ ಹೇಳಿದ್ವಿ. ಅಂತಿಮವಾಗಿ ಮಂತ್ರಿ ಮುಂದುವರಿಸಿದ್ದಾರೆ, ಅದನ್ನು ಬೇರೆಯವ್ರು ಕೊಟ್ಟಾರೆ. ನೀವೇನಾದ್ರು ಮುಖ್ಯಮಂತ್ರಿ ಸ್ಥಾನಕ್ಕೆ ಕಾಂಪಿಟೇಟರ್ ಅನ್ನೋ ಕಾರಣಕ್ಕೆ ಏನಾರು ಆ ಥರ ಆಯ್ತಾ? ಹಂಗೇನಲ್ಲ, ಅದು ಈಗಂತ ನಮ್ದು ಇಲ್ವೇ ಇಲ್ಲ, ಲಕ್ಷ್ಯ ಇಲ್ಲ. 28ರದ್ದು ಮುಖ್ಯಮಂತ್ರಿ ಆಗಬೇಕಂತಿಲ್ಲ, ಅದು ಆ ಸಂದರ್ಭದಲ್ಲಿ ಬರುವಂಥ ವಿಚಾರ. ಅದು ಈಗಂತ